ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹಿರಿಯೂರಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಖಡಕ್ ಆಗಿ ಎಚ್ಚರಿಕೆ ನೀಡಿ ಸಸ್ಪೆಂಡ್ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದ ಡಿ ಸುಧಾಕರ್, ಜಿಲ್ಲಾ ಉಸ್ತುವಾರಿ ಸಚಿವರು. ಕೆಡಿಪಿ ಸಭೆಯಲ್ಲಿ ಯಾವ್ಯಾವ ಅಧಿಕಾರಿ ಏನೇನು ಉತ್ತರ ಕೊಟ್ಟರು, ಯಾವ್ಯಾವ ಅಧಿಕಾರಿಗಳಿಗೆ ಯಾವ ರೀತಿ ಎಚ್ಚರಿಕೆ ನೀಡಿದರು, ಊರೇ ಒತ್ತಿ ಉರಿದರು ನನಗೇನಾಗಬೇಕೆಂಬ ಒಂದ ಮನಸ್ಥಿತಿ ಇಟ್ಟುಕೊಂಡು ನಿದ್ದೆ ಮಾಡಿದಂತ ಸಂಗತಿಯು ಕೂಡ ಕೆಡಿಪಿ ಸಭೆಯಲ್ಲಿ ನಡೆದಿದೆ. ನೋಡೋಣ ಬನ್ನಿ ವೀಕ್ಷಕರೇ. ಕೆಡಿಪಿ ಮೀಟಿಂಗ್ ಯಾವ ತಕ್ಷಣ ಸಸ್ಪೆಂಡ್ ಮಾಡ್ತೀನಿ ಅಂದೆ. ನೋ ಒನ್ ಕ್ಯಾನ್ ಗಿವ್ ಯು ಪರ್ಮಿಷನ್ ಅಂತಲ್ಲ. ನಮ್ದು ಲಿಂಕ್ ಮಾಡೋ ಸಸ್ಪೆಂಡ್ ಏನಮ್ಮ ಮಾಡಿಸ್ಲಾ? ಈಗ ಸಿವಿಲ್ ಇರ್ತಕ್ಕಂಥದ್ದು ಇವಳ್ಳಿ ಪಂಚಾಯತಿಯಲ್ಲಿ ಪಾಯಿಂಟ್ 4 ಬರ್ತಾವೆ ಸರ್. ಬ್ಯಾಲೆನ್ಸ್ ನಾವು ಇಂಟರ್ನಲ್ ಆಗಿರಲಿ ಮತ್ತು ವಸಂತ ನಗರ ಕಡೆ ಎಲ್ಲ ನಮ್ಮ ಈಗೋರು ಮತ್ತು ಹೊಸಪುರ ಸಮಸ್ಯೆ ಬಗೆಹರಿದೆ ಸರ್. ಟ್ಯಾಕಲ್ ಮಾಡಿದ್ದೀವಿ ಸರ್. ಈಗ ಚಳಮಡು ಬೂತ ನಟ್ಟಿಯಲ್ಲಿ ಸರ್ ಸುಮಾರು 500 ಅಡಿ ಹೋದ್ರೂ ನೀರಲ್ಲಿ ಸಿಗೋದು ಡೌಟ್ ಸರ್. ಜಿಯಾಲಜಿಸ್ಟಿಂದ ಟ್ಯಾಂಕರ್ಸ್ ಇನ್ಕ್ರೀಸ್ ಮಾಡಕ್ಕಂತಾನೆ ಕೊಡ್ತೀವಿ ಸರ್. ಗ್ರಾಮ ಪಂಚಾಯತಿಯಿಂದ 15 ಜನ ಕೆಲಸದಲ್ಲಿ ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಟ್ಯಾಂಕರ್ ವ್ಯವಸ್ಥೆಗೆ ಲಾಸ್ಟ್ ಟೈಮ್ SDRF ಫಂಡ್ ನಾವು ಮಾಡ್ತೀವಿ ಸರ್. ಸ್ಪೆಷಲ್ ಡಿಕ್ಲೇರ್ ಆಗಿಲ್ಲ ದುಡ್ಡು ಇದೆಯೋ ಬಿಟ್ಟು ಮಾಡ್ತೀವಿ ಸರ್. ಟ್ಯಾಂಕರ್ ಕೊಡಿ, ದುಡ್ಡು ನಾವೇ ನೋಡೋಣ. ದುಡ್ಡು ಇದೆಯೋ ಮಂತ್ರಿನೋ ಗೊತ್ತಿಲ್ಲ. ದುಡ್ಡು ಇರಲಿ ಬಿಡ್ಲಿ, ನೀವು ಟ್ಯಾಂಕರ್ನ ಸಪ್ಲೈ ಕೊಡಿ. ಆಮೇಲೆ ಸರ್ಕಾರ ಅದಕ್ಕೆ ಏನು ಬೇಕೋ ಕ್ರಮ ತಗೊಳ್ತಾರೆ. ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಅಂತ ನೀವೆಲ್ಲ ತೊಂದರೆ ಮಾಡಿದ್ರೆ ವಿಲ್ ಬಿ ರೆಸ್ಪಾನ್ಸಿಬಲ್. ನಾನು ಹೇಳ್ತಾ ಇದ್ದೀನಿ, ದುಡ್ಡು ಆಮೇಲೆ ನೋಡೋಣ, ಯಾವುದೋ ಕೊಟ್ಟಿದ್ದ ಕೊಡೋಣ. ಅದೇ ಎಲ್ಲಿ ನೀವು ಬೋರ್ವೆಲ್ ಹಾಕಕ್ಕೆ ಬೇಕಾಗುತ್ತೋ ನೀವು ಇನ್ಕ್ರೀಸ್ ದಿ ಟ್ಯಾಂಕರ್ಸ್. ಹೌದು ಸರ್, ಈ ಥರ ಮಾಡ್ತೀವಿ ಸರ್. ಅದಲ್ಲ ಟ್ಯಾಂಕರ್ ದುಡ್ಡನ್ನ ಹೆವಿ ಮಾಡಿ ಆಮೇಲೆ ಬಾವಿ ಕೊಡ್ತಾರ ಹೈ ಮಾಡಿ ಎಲ್ಲ ಪಂಚಾಯತ್ಗಳ ಪ್ರಾಬ್ಲಮ್ ಇರಬೇಕು. ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಇದಕ್ಕೆ ತೊಂದರೆ ಆಗಬಾರ್ದು. ಈಗ ಮಲ್ಟಿಮೀಡಿಯಾ ಸ್ಕೀಮ್ ನಡೀತಾ ಇದೆ. ಅದು ಯಾವ ಕಂಪ್ಲೀಟ್ ಆಗಿದೆ. ಈ ಸತಿಗೆ ನೀವು 10 ಕೋಟಿ ಅಂತ ಹೇಳಿದ್ರಿ. 10 ಕೋಟಿ ಬಿಟ್ಕೊಳ್ಳಿಲ್ಲ, 45 ಸರ್. ನಮಗೆ ಕರ್ನಾಟಕ ಅರ್ಬನ್ ಸಪ್ಲೈ ಇದರಿಂದ ಟ್ಯಾಕಿಂಗ್ ಇದೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ WTP ವರ್ಕ್ಸ್ ಎಲ್ಲ ಕಂಪ್ಲೀಟ್ ಸ್ಟೇಜಲ್ಲಿ ಇದಾವೆ ಸರ್. ಮೂರು ಪಾರ್ಟ್ ಮಾತ್ರ ಡಿಸೈನ್ ಅಪ್ರೋಚ್ ಸ್ಟೇಜ್ ಇದೆ ಸರ್. ಪಂಪಿಂಗ್ ಮಿಷನ್ ಮತ್ತು ಪಂಪು ಸರ್. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಸರ್. ಬಿಟ್ಟರೆ ಬೇರೆ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಸರ್. ಸ್ಪೀಡ್ ಅಪ್ ಮಾಡೋಕೆ ಏನಿಲ್ಲ ಸರ್. ನಾವು ಡಿಸೈನ್ ಅಪ್ರೋಲ್ 15 days ಆಫ್ ಡಿಸೈನ್ ಅಪ್ರೋಲ್ ಕಂಪ್ಲೀಟ್ ಆಗಿದೆ ಸರ್. ಸರ್ ಇದು 1 ವರ್ಷ ಆಯ್ತು ಸರ್. ಇನ್ನೂ ಡಿಸೈನ್ ಅಪ್ರೂವ್ ಆಗಿಲ್ಲ ಅಂದರೆ ಏನಪ್ಪ ಸರ್? ಇದು DBT ಸ್ಕೀಮ್ ಅಂದರೆ ಸರ್ ಡಿಸೈನ್ ಬಿಲ್ಡ್ ಆರ್ಡರ್ ಮಾಡೋದಿದೆ ಸರ್. ಸ್ಟೇಜ್ ಬೈ ಸ್ಟೇಜ್ ಡಿಸೈನ್ ಅಪ್ರೂವಲ್ ತಗೊಂಡು ಮಾಡ್ತಾರೆ ಸರ್. ಇದು ಯು ಆರ್ ಮ್ಯಾನೇಜಿಂಗ್ ರೈಟ್. ಹಾಂ ಸರ್. ಮಾಡಿ ಯಾವ್ದಾರು ಮಾಡಿ ಅಡ್ವಾನ್ಸ್ ನೀವು ನೋಡ್ಕೋಬೇಕಾ? ಅವ್ರು ರೆಡಿ ಇದಾರಲ್ಲ ಚೆಕ್ ಮಾಡ್ಬೇಕಾ? ನಿಮ್ದು ಲ್ಯಾಬ್ಸ್ ಸಂಬಂಧಪಟ್ಟಂದ್ರೆ ಲ್ಯಾಬ್ಸು ಇಲ್ಲ ಆಯಿತು ಅಂತಂದ್ರೆ MBBS ಯಾಕೋಸ್ಕರ ಮಾಡ್ತಾ ಇದೆ ಸರ್ಕಾರ? ಸರ್ಕಾರ ಯಾಕೋಸ್ಕರ ಮಾಡ್ತಾ ಇದೆ? ಮೇನ್ ಉದ್ದೇಶ ಸರ್. ಅದು ಒಂದು ಈಗ ನಮಗೆ ಮಳೆ ಆಗಲ್ಲ, ಮಳೆ ಆಗಲ್ಲ, ಅಲ್ಲಿಗೆ
ಕಾಂಪನ್ಸೇಷನ್ ಮಾಡ್ಬೋದಾ? ನೀರಿಲ್ಲ ವಾರ್ಪೆಂಟ್ ಆಗೋದ್ರಿ ನೋಡಿ ಕೈಗೊಂಡು ಅವ್ನು ಕಾಂಟ್ರಾಕ್ಟ್ ಬರೋದಿಲ್ಲ. ಅವ್ನು ನೆಕ್ಸ್ಟ್ ವೀಕಲ್ಲಿ ನಾಳೆ ಈ ವಾರದಲ್ಲಿ ಮತ್ತೊಂದು ಅವ್ನು ಯಾವ ಕಾಂಟ್ರಾಕ್ಟ್ ಕರೀಲಿ. ಸರಿ ಸರ್. ಅದು ಹತ್ತಿ ಕೊಡೋದು ಎಂಟೈರ್ ಝೋನಲ್ಲಿ ಹೊಡೆದು ಆಮೇಲೆ ಇನ್ನೊಂದು ಧರ್ಮಬಾವು ಹಾಂ ಎಲ್ಲರನ್ನೂ ಕರೀರಿ. ಏನು ಸ್ಕೀಮು ಈ ಧರ್ಮಪುರ ಕಡೆ ಪೈಪ್ಲೈನ್ ಆಗಿದೆಯಾ? ಪೈಪ್ಲೈನ್ ಕಂಪ್ಲೀಟ್ ಆಗಿದೆ ಸರ್. ಈಗ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಅಲ್ಲಿ ಏನು ಪೆಂಡಿಂಗ್ ಇದೆ ಸರ್, ಆ ವರ್ಕ್ಸ್ ಮಾತ್ರ ಪೆಂಡಿಂಗ್ ಇದೆ ಸರ್. ಇಲ್ಲ ಸರ್, 5 ಹೆಕ್ಟರ್ ಮೇಲೆ ಡೆಲ್ಲಿಗೆ ಹೋಗುತ್ತೆ ಸರ್. 5 ಹೆಕ್ಟರ್ ಸರ್. 5 ಹೆಕ್ಟರ್ಸ್ ಹಾಂ ಸರ್. ಲ್ಯಾಂಡ್ ಕಾಂಪನ್ಸೇಷನ್ ಲ್ಯಾಂಡ್ ಎಲ್ಲ ಫೈನಲ್ ಆಗಿದೆ ಸರ್. ರೆವಿನ್ಯೂ ಕಾಂಪನ್ಸೇಷನ್ ಲ್ಯಾಂಡ್ ಎಲ್ಲ ಆದಷ್ಟು 5 ಹೆಕ್ಟರ್ಸ್ ಒಳಗೆ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ದೊಡ್ಡ ಸರ್. ದುರ್ಗ ಮತ್ತು ಹಿರಿಯೂರು ಸೇರಿದೆ ಸರ್. ಚಿತ್ರದುರ್ಗ 176 ಹಳ್ಳಿ ಬರ್ತದೆ ಸರ್, ಹಿರಿಯೂರು 124 ಹಳ್ಳಿ ಬರ್ತದೆ ಸರ್. ಈ ಪ್ರಾಜೆಕ್ಟ್ ಸರ್ ಟೋಟಲ್ 300 ವಿಲೇಜಸ್ ಬರ್ತದೆ ಸರ್. ಇಲ್ಲ, ಎಕ್ಸೆಸ್ ಮಳೆ ಆಗಿದೆ ಸರ್. ಆ್ಯಕ್ಚುಲಿ ನಾರ್ಮಲ್ ನಮಗೆ ತಾಲೂಕಿನಲ್ಲಿ 14 ಮಿಲಿಮೀಟರ್ ಇದ್ದರೆ 22 ಮಿಲಿಮೀಟರ್ ಮಳೆ ಆಗಿದೆ ಸರ್. ನಿನ್ನೆ 20ನೇ ತಾರೀಕಿಗೆ ಹಿರಿಯೂರು ಕಸ್ಬದಲ್ಲಿ 37 ಮಿಲಿಮೀಟರ್ ಸರ್. ಬೊಬ್ಬೂರಲ್ಲಿ 59 ಮಿಲಿಮೀಟರ್ ಆಗಿದೆ. ಇಕ್ನೂರಲ್ಲಿ 21 ಮಿಲಿಮೀಟರ್, ಸೂಗೂರಲ್ಲಿ 32 ಮಿಲಿಮೀಟರ್. ಓವರಾಲ್ ನಿನ್ನೆ ಮಳೆ ನಮ್ಮ ತಾಲೂಕಿನಲ್ಲಿದ್ದು ಚೆನ್ನಾಗಾಗಿದೆ. ಕಳೆದ ಸಾಲಲ್ಲಿ ನಮಗೆ ರೈನ್ಫಾಲು 604 ಮಿಲಿಮೀಟ್ರು ಆಗಿದೆ ಸರ್. ಲಾಸ್ಟ್ ಟೈಮ್ 604 ಮಿಲಿಮೀಟ್ರ್ ಮಳೆ ಸರ್. ಲಾಸ್ಟ್ ಇಯರ್ ಸರ್ 23-24 ಸರ್. ಆದರೆ ನಮ್ಮದು ನಾರ್ಮಲ್ ರೈನ್ಫಾಲ್ ಇರೋದು 578 ಮಿಲಿಮೀಟರ್ ಸರ್. ಸ್ವಲ್ಪ ಒಂದು 10% ಎಕ್ಸಸ್ ಮಳೆ ಆಗಿದೆ ಸರ್ ಲಾಸ್ಟ್ ಟೈಮ್. 578.2 ಮಿಲಿಮೀಟರ್. ಅಂದರೆ ನಮಗೆ ಲಾಸ್ಟ್ ಇಯರ್ ಮುಂಗಾರು ಹಂಗಾಮಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಳೆ ಬರಲಿಲ್ಲ ಸರ್. ಜುಲೈ ಮತ್ತು ಆಗಸ್ಟಲ್ಲಿ ಸ್ವಲ್ಪ ಮುಂಗಾರು ಬೆಳೆಗಳಿಗೆ ಸ್ವಲ್ಪ ಸಮಸ್ಯೆ ಆಯ್ತು ಸರ್. ಅಂದರೆ ಗ್ರೌಂಡ್ನೆಟ್ಟು ಸ್ವಲ್ಪ ವೆಗಿನಿಷಿಯೇಷನ್ ಸ್ಟೇಜಲ್ಲಿ ಮತ್ತು ಪಾರ್ಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಸ್ವಲ್ಪ ಮಳೆ ಮುಂಗಾರು ಹಂಗಾಮಿನಲ್ಲಿ ಅಷ್ಟು ಆಶಾದಾಯಕವಾಗಿ ಇರಲಿಲ್ಲ ಸರ್. ಅದರ ಇನ್ಶೂರೆನ್ಸ್ ಎಲ್ಲ ಕಡೆ ನಮ್ಮಲ್ಲಿ ಟೋಟಲ್ 33 ಗ್ರಾಮ ಪಂಚಾಯತಿಯಲ್ಲಿ 22 ಗ್ರಾಮ ಪಂಚಾಯತಿಗೆ ಇನ್ಶೂರೆನ್ಸ್ ಕ್ಲೇಮ್ಸ್ ಆಗಿದೆ. ಕೆಲವು ರೈತರದ್ದು ಮಿಸ್ ಮ್ಯಾಚ್ ಆಗಿರುತ್ತೆ ಸರ್. ಮಿಸ್ ಮ್ಯಾಚ್ ಪ್ರಕರಣಗಳಿದ್ದಾಗ ಅವು ಹೋಲ್ಡ್ ಆಗಿರುತ್ತೆ ಸರ್. ನಂತರ ಅದನ್ನು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಅದನ್ನ ವೆರಿಫಿಕೇಶನ್ ಮಾಡಿ ರಿಪೋರ್ಟ್ ಕಳಿಸ್ಕೊಡ್ತೀವಿ ಸರ್. ನಂತರ ಕ್ಲಿಯರ್ ಆಗುತ್ತೆ ಸರ್. ಅದು ಪಂಚಾಯತಿ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸರ್. ಅವ್ರ ಪಂಚಾಯತಿ ಚೇಂಜ್ ಆದಾಗ ಎಚ್ಚರಿಕೆ ಆಗುತ್ತೆ. ಇದೆ ಸರ್, ಪರ್ಸೆಂಟೇಜ್ ವ್ಯತ್ಯಾಸ ಆಗುತ್ತೆ ಸರ್. ಅಂದರೆ ಚೆನ್ನಾಗಿದೆ ಅಲ್ಲ. ಹಿಂಗಾರು ಹಂಗಾಮಿನಲ್ಲಿ ಲಾಸ್ಟ್ ಇಯರ್ ಸರ್. ಲಾಸ್ಟ್ ಇಯರ್ ನಮಗೆ ಈ ವರ್ಷದ್ದು ಮಳೆ ನಮಗೆ ಆಗಿರೋದು ಸರ್. ಈಗ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದರೆ ಹಿರಿಯೂರು ಹೋಬಳಿಯಲ್ಲಿ 44 ಮಿಲಿಮೀಟರ್ ಆಗಿದೆ ಸರ್. ಇದು ಹೋಬಳಿಯಲ್ಲಿ. ನಂತರ ಜವಗಡ್ಡಾಗಿ ಹೋಬಳಿಯಲ್ಲಿ 27 ಮಿಲಿಮೀಟರ್ ಮಳೆ ಆಗಿದೆ ಸರ್. ನಮಗೆ ಐಮಂಗಲ ಮತ್ತು ಧರ್ಮಪುರದಲ್ಲಿ ಮಳೆ ಕಡಿಮೆ ಇದೆ ಸರ್ ಈ ವರ್ಷ. ನಿನ್ನೆ ಸ್ವಲ್ಪ ಎಲ್ಲ ಕಡೆ ಕವರ್ ಆಗಿದೆ ಸರ್ ಮಳೆ. ಇಲ್ಲಿವರೆಗೂ ನಿನ್ನೆವರೆಗೂ ಇಷ್ಟು ಮಳೆ ಆಗಿದೆ. ವೇದವತಿ ನಗರ 85 ರೋಡ್ ಇದೆಯಲ್ಲ ಸರ್. ಹಾಂ ಸರ್. ಇಲ್ಲಿ ನಾಳೆ ಬಿಲ್ಡಿಂಗ್ ಸರ್. ನಾಳೆ ಬಿಲ್ಡಿಂಗ್ ಇಲ್ಲ ಸರ್. ಹಳೆ ಬಿಲ್ಡಿಂಗ್ ಇದೆ, ತುಂಬ ಇದೆ ಸರ್. ಅದಕ್ಕಿಂತ ಮುಂಚೆ ಆಗಿದೆ ಸರ್. ಕಿಲೋಮೀಟರ್ ಕೆಲಸ 66 ಸರ್. ಬಾಯ್ಸು 74 ಇದೆ ಸರ್. ಆಫೀಸು ಆಂಜನೇಯ ಸ್ವಾಮಿ ದೇವಸ್ಥಾನ ನಿಂಪಾಗಿದೆ ಸರ್. ಚಳ್ಳಕೆರೆ ರೋಡು. ಹಾಂ, ವೇದವತಿ ನಗರ ಸರ್. ಇಲ್ಲ, ಅದರ ವೆರಿಫಿಕೇಶನ್ ಬರಲ್ಲ ಸರ್. ಎಲ್ಲರೂ ಅವಕಾಶ ಇದೆ ಸರ್ ನಮ್ಮಲ್ಲಿ. ಅದ್ರಲ್ಲಿ ವೆರಿಫಿಕೇಶನ್ ಇಲ್ಲ ಸರ್ ನಮಗೆ. ತಾಲೂಕಲ್ಲಿ ಒಂದೇ ಪೋಸ್ಟ್ ಇದೆ ಸರ್. SC ST ಒಂದೇ ಪೋಸ್ಟ್ ಇದೆ ಸರ್. ತಾಲೂಕು ಲೆವೆಲಲ್ಲಿ ಬೈಪಾಸನ್ ಮಾಡಿಲ್ಲ ಸರ್. ಸ್ಟೇಟ್ ಲೆವೆಲ್ ಬೈಪಾಸನ್ ಮಾಡಿಲ್ಲ ಸರ್. ಡಿಸ್ಟ್ರಿಕ್ಟ್ ಲೆವೆಲ್ ಬಂದಿದೆ ಸರ್. ಇಲ್ಲಿ ಇಲ್ಲ ಸರ್, ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಲಾಸ್ಟ್ ಇಯರ್ ಕೇಳ್ತಾರೆ. ಈ ವರ್ಷ
Last year, okay, so 75.27. 75.27. 69.32 ಹೇಳಿದಲ್ಲ Sir, PU, present result, sir, PUC. ಈ ವರ್ಷದ Yes, sir. ಸ್ಟೇಟ್ ಆವರೇಜ್ ಎಷ್ಟಿದೆ? State level. ಏನು ಓದಿದ್ದೀರಿ? B. ಬಿ ಓದಿದ್ದೀರಿ. ವಾಟ್ ಇಸ್ ದ ಸ್ಟೇಟ್ ಆವರೇಜ್ ಆಫ್ ದಿ PUC? Uttarakhand, sir. ಸ್ಟೇಟ್ ಆವರೇಜ್. State average, sir, sorry. Please. 88. ಅಷ್ಟೇ ಚೆನ್ನಾಗಿದೆ ಸರ್. ಓ ಸರಿ. ಈ ಸರಿ ಹೇಳಿ. ಹ್ಞೂ ಸರ್, ಈ ಸರಿ 68% ನೀವು ಹೇಳಿದ ಪ್ರಕಾರ ನಮಗೆ ಬರೋದು ನೀವು ಇದು ಅನ್ಫಿಟ್ ಬಡವರು ಮಕ್ಕಳನ್ನ SC ವಿಶೇಷವಾಗಿ SC ಹಿಂದುಳಿದ ವರ್ಗ ಇವರು 3 ಜನಕ್ಕೂ ಆದ್ಯತೆ ಕೊಟ್ಟು ಇದನ್ನೆಲ್ಲ ಇಟ್ಟು ನಿಮಗೆ ಕೋಟ್ಯಾಂತರ ರೂಪಾಯಿ ಸಂಬಳ ಖರ್ಚು ಮಾಡಿ ನೀವೇನು ಮಾಡ್ತಾ ಇದ್ದೀರಿ? ವಾರ್ಡನ್ಸ್ ಎಲ್ಲ ಟೀಚ್ ಮಾಡ್ತಾರೆ ಸರ್ ಅದು ಎಷ್ಟು ಜನ ಇದ್ದಾರೆ ಟೀಚರ್ಸ್? ವಾರ್ಡನ್ ಸರ್ ನೆಕ್ಸ್ಟ್ ವೀಕಲ್ಲಿ ಯಾವ್ಯಾವ ವಾಸ್ತವತೆಗೆ ಯಾವ ಟ್ಯೂಷನ್ ಕೊಡ್ತಾ ಇದ್ದಾರೆ ಟೀಚ್ ಕೊಡು ಇಂದು ಅಷ್ಟೇ ಒಂದು ಅಷ್ಟೇ ಇಟ್ ಶುಡ್ ಬಿ ಮೋರ್ ದನ್ both of the safety it should be more than state average. It's a must. State average ಒಳಗೆ unfit. ಜಿಲ್ಲೆಗೆ ಎಷ್ಟು ಹೇಳಿದ್ರಿ ನೀವು ಬರೀ ಇಟ್ಸ್ ಕಾಮನ್ ಸೆನ್ಸ್ ಆಸ್ ಅ ಬಿಒ ನಿಮಗೆ ಬರಲ್ವಾ ನೀವೆಲ್ಲ ಸೇರ್ಕೊಡು ನೀವು ಜೊತೆ ಬರ್ತಾರೆ ನಿಮಗೂ ಜವಾಬ್ದಾರಿ ಇದೆಯಲ್ಲ ನೀವು ಕೋಆರ್ಡಿನೇಟ್ ಮಾಡ್ತಾರಲ್ಲ SLC ಕೇಳ್ರಿ ಹೋಗಿ ಮಾಡಿದ್ದು SLC ಮಾಸ್ಟರ್ ಡಾಕ್ಟರ್ ಹೇಳಿ ನಾನು ಆಯ್ತು ಓದೋ ಸೆಕೆಂಡ್ ಸ್ಟ್ಯಾಟಸ್ ಹೋಗಿ ಸರಿ ನಮ್ಮದು ನಮ್ಮದು ಏನು ಸರ್ 79% ST ಮಕ್ಕಳು ಎಷ್ಟು 75% 4% ಕಮ್ಮಿ ಆಗ್ತಲ್ಲ ಯಾರು ಜವಾಬ್ದಾರಿ ಮಕ್ಕಳು 90% ಪಾಸ್ ಆಗಲೇಬೇಕು. ಇಲ್ಲಾಂದ್ರೆ ಸಂಬಂಧಪಟ್ಟಂತ ವೇಸ್ಟು ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳು ಶಿಕ್ಷಕರೇ ಹೊಣೆಗಾರಿಕೆ. ದಿಸ್ ಇಸ್ ವೆರಿ ಸೀರಿಯಸ್. ಸಾವಿರಾರು ಕೋಟಿ ಖರ್ಚು ಮಾಡಿ ಈಗೆಲ್ಲ ವೆಹಿಕಲ್ ಜಿಪ್ಪುಗಳೆಲ್ಲ ಕೊಟ್ಟು ಮಾಡಿ ಇವ್ರನ್ನ ನೀವು ಸರಿಯಾಗಿ ಓದಿಲ್ಲ ಅಂದ್ರೆ ನೀವಿನ್ ಯಾಕೆ ಇರ್ಬೇಕಮ್ಮ ಯಾಕೆ ಮಾಡಲಿ ನೀವು ನಿಮಗೆ ಗೊತ್ತಿಲ್ಲ ಕಂಪ್ಯೂಟರ್ ಮಾಡಿರ್ತಾರೆ ನಿಮ್ದು ನಿಮ್ಗಿಂತ ನಮ್ಮ SC ಮಕ್ಕಳ 79% ಇದೆಯಾ ಚೆಕ್ ಮಾಡಿ ಫಸ್ಟ್ ಚೆಕ್ ಮಾಡಕ್ಕೆ ಹೇಳಿದ್ರೆ ನೀವು ಕಂಟ್ರೋಲ್ ಗೊತ್ತಾಗಿಲ್ಲ ಲೈಸೆನ್ಸ್ ಇದೆ ನೋಡ್ಬೇಕ್ರಿ. ಈಗ ರಸ್ತೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನ್ ಸಮಾಜ ಇದು ನಮ್ಮ ದೇಶ ಅಂದ್ರೆ ಸಮಸ್ಯೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಸಮಸ್ಯೆ ಯಾವಾಗಾದ್ರೆ ಸಮಸ್ಯೆ ನೋಡಿದ್ರೆ ಸರ್ ಅವ್ರಿಗೆ ರಾಯಲ್ಟಿ ಇರೋ ಕಡೆ ಗವರ್ಮೆಂಟ್ ಸೈಡ್ ಸಿಗ್ತಾ ಇಲ್ಲ ಸರ್
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆಕ್ಷನ್ ಆಗಿಲ್ಲ ಸರ್ ಅದೊಂದು. ಸೊ ನೆಕ್ಸ್ಟ್ ಧರ್ಮಪುರದಲ್ಲಿ ಇಬ್ಬರಿದ್ದಾರೆ ಸರ್ ಡಾಕ್ಟರ್ಸ್. ಒಬ್ಬ ಐಸ್ ಡಾಕ್ಟರ್ ಇದ್ದಾರೆ, ಇನ್ನೊಬ್ರು ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಡಾಕ್ಟರ್ ಇದ್ದಾರೆ. ಬಟ್ ಇಶ್ಯೂಸ್ ಏನಿದೆ ಸರ್, ಅಲ್ಲೊಂದು ಇಬ್ಬರು ಡಾಕ್ಟರ್ಸ್ ಬೇಕು. ಮೊನ್ನೆ ನಾನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು 25 ಪೋಸ್ಟ್ನ ಕಾಲ್ ಮಾಡಿದ್ರು ಸರ್, ವಾಕಿಂಗ್ ಅಂತ ಕಾಲ್ ಮಾಡಿದ್ರು. ಬಟ್ ನಮ್ಮ ಹಿರಿಯೂರು ತಾಲೂಕಿನ ಯಾರೋ ಕೂಡ ಒಬ್ಬರು ಡಾಕ್ಟರ್ ಕೂಡ ಅಟೆಂಡ್ ಆಗಿಲ್ಲ ಸರ್. ಹಾಗಾಗಿ ಅಲ್ಲಿ ನಮಗೆ ಇಬ್ಬರು ಡಾಕ್ಟರ್ ಕೊಡ್ತಾ ಇದೆ ಸರ್. ಇಬ್ಬರು ಡಾಕ್ಟರ್ ಬಂದರೆ ಧರ್ಮಪುರದ್ದು ಇಶ್ಯೂಸ್ ಕ್ಲಿಯರ್ ಆಗುತ್ತೆ ಸರ್ ನಮಗೆ. ಹೌದು ಸರ್, ಹೌದು ಸರ್. ಇದರಿಂದ ನಾನು ಕೂಡ ಎಲ್ಲ ಕಡೆ ಅಪ್ರೋಚ್ ಮಾಡ್ತೀನಿ ಸರ್, ಬಟ್ ಯಾರು ಕೂಡ ಇಂಪಾರ್ಟೆಂಟ್ ಆಗಿಲ್ಲ ಸರ್. ಸೊ ನೆಕ್ಸ್ಟ್ ಸರ್ ಇನ್ನು ಇಬ್ಬರು ಡಾಕ್ಟರ್ಸ್ PGಗೆ ಹೋಗ್ತಿದ್ದಾರೆ ಸರ್. ಈಗ ಇಲ್ಲಿ ಹರಿಗೆಪ್ಪೆ ಅಂಡ್ ಮಸ್ಕಲ್ 2 PHC ಕೂಡ PGಗೆ ಆಲ್ರೆಡಿ ಸೆಲೆಕ್ಷನ್ ಆಗಿದೆ. ಈಗ ರಿಲೀವ್ ಆಗ್ತಾರೆ ಸರ್. ಅಲ್ಲೂ ಕೂಡ ಇಬ್ಬರು ಡಾಕ್ಟರ್ ಅವಶ್ಯಕತೆ ಇದೆ ಸರ್. ಹಾಗೆ ಧರ್ಮಪುರದಲ್ಲೂ ರಿಟೈರ್ಡ್ ಆದ್ರು ಸರ್ ಡಾಕ್ಟರ್. ಸೊ ಅವ್ರನ್ನೂ ಕೂಡ ಈಗ ಗುತ್ತಿಗೆ ಆದ ಮೇಲೆ ತಗೊಳ್ಬೇಕು ಅಂತೇಳಿ ಮೊನ್ನೆ DC ಪ್ರೊಫೆಷನ್ಸ್ ತಗೊಂಡು ಕೂಡ ಅದು ಪ್ರೋಸೆಸ್ ಆಗ್ತಾ ಇದೆ ಸರ್. ಅಲ್ಲಿ ಅವರು ಕೂಡ ಬರ್ತಾರೆ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಸರಿಯಾದ ಸಮಯಕ್ಕೆ ವೈದ್ಯರು ಹೋಗಲ್ಲ. ಒಂದು ಅವರಿಗೆ ನೀವು ವೈದ್ಯರು ಓದೇ ಇದ್ರು ನೀವು ಪೇಮೆಂಟ್ ಯಾವ ರೀತಿ ಮಾಡ್ತೀರಾ ಅಂತ ನಮಗೆ ಬಯೋಮೆಟ್ರಿಕ್ ಆಧಾರದಿಂದ ಅಳವಡಿಸಿರಾ, ಯಾವ ರೀತಿ ಜಿಲ್ಲಾ ಪೇಮೆಂಟ್ ಮಾಡ್ತೀರಾ? ಯಾಕಂದ್ರೆ ಅವ್ರು ಯಾರು ತುಂಬಾ ಜನ ನಿಮ್ಮ ಪತ್ರಿಕಾ ಮಾಧ್ಯಮಗಳು ತುಂಬಾ ಚೆನ್ನಾಗಿ ಎಚ್ಚರಿಸಿದ್ದಾರೆ. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಸರ್ಕಾರ ಇದೆ. ಹಾಗಾಗಿ ಎನಿ ಕಂಪ್ಲೇಂಟ್ ಯಾವುದೇ ಒಂದು ಸಣ್ಣ ಒಂದು ನಿಮ್ಮ ಡಾಕ್ಟರ್ಗಳು ಸರಿಯಾದ ಟೈಮಿಗೆ 100% ಯಾವುದೇ ಕೊಡಲ್ಲ, ಹಾಸ್ಪಿಟಲ್ಗೆ ಹೋಗಲ್ಲ. ಸೊ ನಮ್ಮಲ್ಲಿ ಬಯೋಮೆಟ್ರಿಕ್ ಅಂತ ಇದೆ. ಸೊ ಎವ್ರಿ ಡೇ ಮಾರ್ನಿಂಗ್ ಕೊಡ್ತಾರೆ. ಜೊತೆನಲ್ಲಿ ನನ್ನ ಹಂತದಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ, ಇಲ್ಲ ನಾನು ಯಾವ ತರ ಮಾಡಿದೀನಿ ಅಂದ್ರೆ GPS ಫೋಟೋ 10 ಗಂಟೆಗೆ GPS ಫೋಟೋ ಹಾಕ್ಬೇಕು ನಮಗೆ, ಜೊತೆನಲ್ಲಿ 4 ಗಂಟೆಗೆ GPS ಫೋಟೋ ಹಾಕ್ಬೇಕು ಅಂತ ಹೇಳಿ ಎಲ್ಲ ಮೆಡಿಕಲ್ ಆಫೀಸರ್ಸ್ಗೆ ಖುದ್ದಾಗಿ ನಮ್ಮ ಮೀಟಿಂಗ್ ಹೇಳಿ ಅಲ್ಲಿ ಅಪ್ಡೇಟ್ ಮಾಡಿಸ್ತಾ ಇದ್ದೀನಿ. ಈಗ ನನಗೆ ಸರ್ ಜನರಲ್ಗಿಂತ ಸಣ್ಣ ಯಾವುದೋ ಪರ್ಟಿಕ್ಯುಲರ್ ಇಶ್ಯೂಸ್ ಇತ್ತು ಅಂದ್ರೆ ಇಲ್ಲ, ಬಟ್ 80% ಕೆಲವರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಕೆಲವರು ಈಗಾಗಲೇ ಸಾಹೇಬ್ರೆ ಗೊತ್ತಿದೆ, ಕೆಲವರು 11 ಗಂಟೆಗೆ ಬರ್ತಾರೆ, ಬೇಗ ಹೋಗ್ತಾರೆ. ಸೊ ಅದನ್ನ ಸಾಹೇಬ್ರೆ ಬಂದು ಕೂಡ ಬಂದಿದ್ದೀನಿ, DHO ಬಂದು ಕೂಡ ಬಂದಿದ್ದೀನಿ. ಸೊ ನೋಟಿಸ್ ಕೂಡ ಜಾರಿ ಮಾಡಿದ್ದೀನಿ. ಸೊ ಈಗ ನಮಗೆ JJL ಬಹಳಷ್ಟು ಇಶ್ಯೂಸ್ ಇತ್ತು. ವೈದ್ಯರು ಬರೋ ಟೈಮಿಂಗ್ಸ್ ಎಲ್ಲರೂ ಮೇಂಟೈನ್ ಮಾಡ್ತಾರೆ, ಎಲ್ಲ ಅಧಿಕಾರಿಗಳು ಬರೋ ಟೈಮಿಂಗ್ಸ್ ಮೇಂಟೈನ್ ಆಗುತ್ತೆ. ಬಟ್ ಹೋಗೋ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್. ಅವರು ಕರ್ತವ್ಯ ಏನು ಟೈಮಿಂಗ್ಸ್ ಮಾಡಿರ್ತಾರಲ್ಲ, ಮನೆಗೆ ಆ ಟೈಮಿಂಗ್ ಎಫೆಕ್ಟ್ ಕೊಡ್ತಾರಲ್ಲ, ಅದ್ರ ಮೇಲೆ ನೀವು ಪೇಮೆಂಟ್ ಮಾಡೋದು ತುಂಬಾ ಒಳ್ಳೆಯದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. 252 ಸಿಜೇರಿಯನ್ ಆಗಿದೆ. ಸರ್ ಹೌದು, ತಾಲೂಕು ಹಾಸ್ಪಿಟಲ್ 4ನೇ ಹೆರಿಗೆ ಮತ್ತು 192 ಆಗಿದೆ. 252 ಸಿಜೇರಿಯನ್, 195 ನಾರ್ಮಲ್. ಸರ್ ಮೊದಲನೇ ಏನಾಗಿರುತ್ತೆ ಸರ್, ಪ್ರೀವಿಯಸ್ LSCS C-section ಆಗಿರುತ್ತೆ ಸರ್. ಅವ್ರನ್ನ ನಾವು ನಾರ್ಮಲ್ ಮಾಡ್ಲಿಕ್ಕೆ ಬರಲ್ಲ. ಅದರಲ್ಲಿ ನಮ್ಮಲ್ಲಿ ಏನ್ ರಿಜಿಸ್ಟರ್ ಆಗ್ತಾರೆ ನಮ್ಮ ಗರ್ಭಿಣಿ ಹೆಣ್ಮಕ್ಳು, ಅದ್ರಲ್ಲಿ 50% ಅವರೇ ಇರ್ತಾರೆ ಸರ್. ನಮಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ C-sections ಜಾಸ್ತಿ ಆಗ್ತದೆ ಸರ್, ಪ್ರೈವೇಟ್ ಹಾಸ್ಪಿಟಲ್ ಇನ್ನು. ಬಟ್ ನಮ್ಮ ಹೆಚ್ಚು ನಾರ್ಮಲ್ ಡೆಲಿವರಿಗಳಾದ್ರೆ ನೀವು ಅವ್ರಿಗಿಂತ ಮುಂಚೆ ನೀವೇ ಮಾಡ್ತೀರ ಅಂತ ಅದು ಕಾಯೋದಿಲ್ಲ. ಇನ್ನೊಂದು ಈಗ AMC ಹೇಗೆ ಅಂತಂದ್ರೆ ಪೇನ್ಲೆಸ್ ಡೆಲಿವರೀಸ್ ಬೇಕಾಗಿದೆ. ಈಗ ಪ್ರೆಸೆಂಟ್ ನಾವು ಅಂದ್ರೆ ಡೆಲಿವರಿ ಆಗಬೇಕು ಅನ್ನೋ ತರನು ಕೂಡ ಅವರೇ ಇನ್ಸಿಸ್ಟ್ ಮಾಡೋ ತರನು ಕೂಡ ಕೆಲವರು ಇದ್ದಾರೆ ಸರ್. ಈ ಒಂದು ಯೋಜನೆಯಲ್ಲಿ ಎಲ್ಲ ರೈತ ವರ್ಗದವರಿಗೂ 90% ಸಬ್ಸಿಡಿ ನಾವು ನಮ್ಮ ಇಲಾಖೆಯಿಂದ ಕೊಡ್ತೀವಿ ಸರ್.
ಇದರಲ್ಲಿ ನಮಗೆ ಅನುದಾನ ನಿಗದಿಯಾಗಿದ್ದು ಟಾರ್ಗೆಟ್ 233 ಲಕ್ಷ ಇತ್ತು ಸರ್. ಬಟ್ ಬಿಡುಗಡೆ ಆಗಿದ್ದು 3,75,000. ನಾವು 3 ಲಕ್ಷ ಅಂದ್ರೆ 1,74,00,000 ನಿಗದಿಯಾಗಿದೆ ಸರ್. ಪೂರ್ತಿ ಖರ್ಚು ಮಾಡಿದ್ವಿ ಸರ್. ಒಟ್ಟು 181 ಜನಕ್ಕೆ ನಾವು ಹನಿ ನೀರಾವರಿ ನಮ್ಮ ತಾಲೂಕಿಗೆ ನಾವು ಅಂದ್ರೆ ಬಿಡುಗಡೆ ಆಗಿದ್ದ ಅಮೌಂಟ್ 1 ಕೋಟಿ ಸರ್. ನಾವು ಪೂರ್ತಿ 1 ಕೋಟಿ ಖರ್ಚು ಮಾಡಿದ್ವಿ. ಪೆಂಡಿಂಗ್ ಯಾವುದೂ ಇಲ್ಲ ಸರ್. ಈ ವರ್ಷ ಮತ್ತೆ ಬರುತ್ತೆ, ಬಂದಾಗೆಲ್ಲ ಕೊಡ್ತೀವಿ ಸರ್. ಅದಕ್ಕೆ ಸಸಿ ಇದನ್ನ ರೈತರಿಗೆ ಕೊಡೋದಿದೆ ಸರ್. ಮತ್ತೆ ತಗೊಂತಾ ಇದ್ದಾರೆ ಸರ್. ಮಹಾಗನಿ ಚೆನ್ನಾಗಿ ಡಿಮ್ಯಾಂಡ್ ಇದೆ ಸರ್ ಇಲ್ಲಿ ಜಾಸ್ತಿ. ಮಹಾಗನಿ ಅಂತ ಸರ್, ಮಹಾಗನಿ ಸರ್. ಈ ವರ್ಷ ಮಹಾಗನಿ ರಕ್ತಚಂದನ ಸರ್. ಆಕ್ಚುಲಿ ಸ್ವಲ್ಪ ಜನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ, ಅಷ್ಟು ನಾಲೆಡ್ಜ್ ಇಲ್ಲ. ಲಾಸ್ಟ್ ಟೈಮ್ ಬೆಳೆಸಿ ಕೊಟ್ಟಿದ್ದೀವಿ, ತುಂಬಾ ಸ್ಲೋ ಗ್ರೋಯಿಂಗ್ ಸರ್ ಅದು ಇಲ್ಲಿಗೆ. ಹಂಗಾಗಿ ರೈತರಿಗೆ ಬೇಗ ರಿಟರ್ನ್ ಬರಲ್ಲ ಅಂತ ಇಲ್ಲ. ಮಹಾಗನಿ ಫಾಸ್ಟ್ ಗ್ರೋಯಿಂಗ್ ಇದೆ ಸರ್. ಮತ್ತೆ ಸಾಫ್ಟ್ ವುಡ್ ಕೂಡ ಫರ್ನಿಚರ್ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಮಹಾಗನಿ ತಗೊಂಡು ಹೋಗ್ತಾ ಇದ್ದಾರೆ ಸರ್. ತೇಗ ಮತ್ತೆ ಸಿಲ್ವರು ಇದನ್ನು ತಗೊಂಡು ಹೋಗ್ತಾರೆ. 1,04,00,000 ಕಲೆಕ್ಷನ್ ಆಗಿದೆ. ಹೌದು ಸರ್, 1 ಕೋಟಿ. ಏನೇನ್ ಮಾಡಿದ್ರಿ? ಖರ್ಚೇನ್ ಮಾಡಿದ್ರಾ? ಖರ್ಚು ಅಂದ್ರೆ ನಮಗೆ ರಮ್ಸ್ ಅಂತ ಒಂದು ಇದೆ ಸರ್, ಅದಕ್ಕೆ 4 ಪೈಸಾ ಅಂತ ಹೋಗ್ತದೆ ಸರ್. ಒಟ್ಟ 33 ಪೈಸಾ ನಾವು ಗೋಲ್ಡಿಗೆ ಅಂತಾನೆ ಕಟ್ಬೇಕಾಗುತ್ತೆ ಸರ್. ಅದರಲ್ಲಿ ಬರೀ ನಮಗೆ 33 ಪೈಸಾ ಅಷ್ಟು ಉಳಿತದೆ ಸರ್. ಮಾರ್ಕೆಟ್ಗೆ 4 ಲಕ್ಷದಲ್ಲಿ ನಿಮಗೆ 3 ಲಕ್ಷ ಎಷ್ಟು? 33 ಪೈಸಾ ಉಳಿತದೆ ಸರ್. 33 ಪೈಸಾ, 60 ಪೈಸಾ ಒಳಗೆ 33 ಪೈಸಾ ಉಳಿತದೆ ಸರ್. ಅಲ್ಲಿಗೆ 34% ಅಕ್ಕ. ಹೌದು ಸರ್. 1,04,00,000 34 ಲಕ್ಷ ಉಳಿದಿದೆ. ಹೌದು ಸರ್. ಕರೆಕ್ಟಾ? ಹೌದು ಸರ್. ಈ ದುಡ್ಡು ಸರ್ ಒಟ್ಟು 62,87,834 ರೂಪಾಯಿ ಉಳಿತದೆ ಸರ್. ಉಳಿದಿರೋದು ಸರ್ ಇದು ಅಮೌಂಟ್. ಏನ್ರಿ 30% ಮಾತ್ರ ಉಳಿದಿದೆ ಅಂದ್ರೆ? ಹೌದು ಸರ್. ರೆಂಟ್ಸು ಮತ್ತೆ ಗೋಲ್ಡು ಮತ್ತೆ ಇದಕ್ಕೆಲ್ಲ ಕಟ್ಟಬೇಕು. ಆ ಮಂತಲ್ಲಿಗೆ ಎಲ್ಲ ಕಟ್ಬೇಕಾಗುತ್ತೆ ಸರ್ ನಾವು. ಗೋಲ್ಡ್ ಇಷ್ಟು ಪೈಸೆ ಇದೆ ಸರ್. ಧನ್ಯವಾದಗಳನ್ನು ಹೇಳ್ತಾರೆ. ಹಾಗೆ ಸಭೆಯಲ್ಲಿ ಹಾಜರಿದ್ದು